ನನಗೆ ಒಂದು ಕಡೆ ಕುತೂಹಲ, ಇನ್ನೊಂದು ಕಡೆ ಭಯ. ಈ ಲತಾ ಯಾರು, ಯಾವಾಗ ಬರ್ತಾರೆ, ಅವ್ರು ಬಂದಾಗ ಯಾವ ತರ ಮಾತಾಡ್ಸ್ಬೇಕು? ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ರೀ. ಸಸ್ಪೆನ್ಸ್ ನ ಮಾತ್ರ ಬಿಟ್ಕೊಡಕ್ ಆಗೋದಿಲ್ಲ. ಮುಂದೇನಾಗುತ್ತೆ ಅನ್ನೋದು ನನ್ಗಿನ್ನೂ ಗೊತ್ತಾಗ್ತದೆ. ಅಲ್ಲ ರೀ, ನಿಮ್ಮ ಕತೆ ಪ್ರಕಾರ ಲತಾ ಗುಂಡಣ್ಣ ಅವ್ರನ್ನ ಯಾವಾಗ ಮೀಟ್ ಮಾಡ್ಬೋದು? ಕ್ಲೈಮ್ಯಾಕ್ಸ್ ಮುಗಿಯೋ ಮುಂಚೆ ಲತಾ ಗುಂಡಣ್ಣನ ಮೀಟ್ ಮಾಡ್ತಾಳೆ. ಅದೇ ಯಾವಾಗ? ರಾತ್ರಿ ಮಲಗಿ ಬೆಳಗ್ಗೆ ಕಣ್ ತೆರೆದಾಗ ಲತಾ ಪ್ರತ್ಯಕ್ಷ ಆಗ್ತಾಳೆ. ತಲೆ ಸಿಡಿತಾ ಇದೆ, ಒಂದ್ ಲೋಟ ಕಾಫಿ ಕೊಡಮ್ಮ. ಅಯ್ಯೋ, ಒಂದ್ ಲೋಟ ಕಾಫಿ ಕೇಳೋದು ಕೊಡೋದು ಎಷ್ಟೊತ್ತಾಗಬೇಕ? ಬೇಗ ತಗೊಂಬರಮ್ಮ. ಕಾಫಿ ರೆಡಿ. ಥ್ಯಾಂಕ್ ಯು. ಕಾಫಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ ವೇದ. ಅಯ್ಯೋ ಲತಾ ಅವ್ರೆ, ನೀವು? ಗುಡ್ ಮಾರ್ನಿಂಗ್ ಗುಂಡು, ಹೇಗಿದ್ದೀರಾ? ನಾನ್ ನಿಮ್ಮನ್ನ ನೋಡೇ ಇಲ್ಲ. ನಾನು ಬಿಡುವಾಗಿದ್ದೀನಿ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕಣ್ ತುಂಬಾ ನೋಡ್ಕೊಂಡ್ಬಿಡಿ. ಅಷ್ಟು ಪ್ರೀತಿಯಿಂದ ನನ್ನ ಹೆಸರಿಡಿದ್ ಬೇರೆ ಕರೀತಾ ಇದ್ದೀರಾ. ನಾನ್ ನಿಮ್ಮನ್ನ ಫೋಟೋದಲ್ಲಿ ನೋಡಿದಿರಿ. ಯಾವ್ದು? ಅದೇ ನಾವು ಪಾರ್ಕ್ ಅಲ್ಲಿ ಸುತ್ತಾಡ್ತಾ ತೆಗೆಸ್ಕೊಂಡಿದ್ ಫೋಟೋ ತಾನೆ? ಯಾವ ಪಾರ್ಕು, ಎಲ್ಲಿ ಸುತ್ತಾಡಿದ್ವಿ? ನಾನ್ ನಿಮ್ಮನ್ನ ಮೊದಲನೇ ಸರಿ ನೋಡ್ತಾ ಇರೋದು. ಜಾಸ್ತಿ ಸುಳ್ಳು ಹೇಳ್ತೀರಾ? ನೋಡಿ, ನಾನ್ ಬರ್ತೀನಿ ಅಂತ ನನ್ ಸ್ಯಾರಿ ಕಲರ್ ಶರ್ಟ್ ನೇ ಹಾಕೊಂಡಿದೀರಾ. ಈ ಗಂಡಸ್ರೆ ಇಷ್ಟಪ್ಪ, ಮನ್ಸಲ್ಲಿ ಪ್ರೀತಿ ಇದ್ರು ಹೊರಗಡೆ ತೋರ್ಸ್ಕೊಳೋದೇ ಇಲ್ಲ ಅಂತಾರೆ. ಗುಣ, ಏನ್ ಗುಂಡಣ್ಣವ್ರೆ ಹಾಲು ಉಕ್ಕಿಸ್ತಾ ಇದ್ದೀರಾ? ಒಂದ್ ಮಾತು ಹೇಳಲೇ ಇಲ್ಲ. ಸಂಸಾರ ಶುರು ಆಗ್ಬಿಟ್ಟಿದೆ. ಅಯ್ಯೋ, ನನ್ನನ್ನೇ ಉಕ್ಕಿಸ್ತಾ ಇದ್ರೆ ಮೇಡಮ್ನವ್ರೆ. ನೀವು ಈ ತರ ರೇಗಿಸ್ಬಿಟ್ರೆ ನಾನು ಏನ್ ಮಾಡ್ಲಿ? ಮನೆಗೆ ತಂದಿಟ್ಕೊಂಡ್ಬಿಟ್ಟಿದ್ಯಲ್ಲ. ಮನೆಗ್ ತಂದಿಟ್ಕೊಳಕ್ ಅದೇನ್ ಬೂದ್ ಗುಂಬಳ ಕೆಟ್ಟೋಯ್ತಾ? ಅವರೇ ಬಂದ್ ಸೆಟ್ಲ್ ಆಗಿದಾರ? ಒಂದು ಹಕ್ಕಿ ತನ್ನ ಗೂಡು ಬಿಟ್ಟು ಇನ್ನೊಂದು ಗೂಡಿಗೆ ಸೇರ್ಕೊಳ್ಳಲ್ಲ ಕಣ. ಅಂತದ್ರಲ್ಲಿ ಇದ್ಯಾವ್ದೋ ಹಕ್ಕಿ ನಿನ್ನ ಮನೆ ಗೂಡಿಗೆ ಸೇರ್ಕೊಂಡಿದ್ಯಲ್ಲ. ಲಾಯರ್ ಮನೆಗೆ ಹೀರೋಯಿನ್ ಪ್ರವೇಶ ಆಯ್ತು. ಲತಾ ಬಂದ್ಲು. ಗುಂಡಣ್ಣವರು ಲತಾಳನ್ನು ನೋಡಿದರು. ಈ ಲತಾ ಎಂಬ ಹೊಸ ಪಾತ್ರದ ಪ್ರವೇಶ ಆಗುತ್ತಿದ್ದಂತೆ ನಾಗವಲ್ಲಿ ಎಂಬ ಇನ್ನೊಂದು ಪಾತ್ರಕ್ಕೆ ಜಿಗುಪ್ಸೆಯಾಯಿತು. ಗುಂಡೂರ ನಾನು ಪ್ರೀತಿಸುತ್ತಿದ್ದೇನೆ, ಲತಾಳು ಪ್ರೀತಿಸುತ್ತಿದ್ದಾಳೆ. ಈ ಎರಡು ಪ್ರೀತಿಯಲ್ಲಿ ಯಾವುದು ಬಹುಮುಖ್ಯ ಪ್ರೀತಿ ಎಂದು ಯೋಚಿಸುತ್ತಿದ್ದಳು. ಇನ್ನೂ ಸಂಸಾರದ ಸುಖ ಕಾಣದವಳು. ಹಾಗಾಗಿ ನಾಗವಲ್ಲಿಯು ಲತಾಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡುವುದಾಗಿ ತೀರ್ಮಾನಿಸಿದಳು. ಈ ಕಥೆಲಿ ಇದೊಂದು ಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಡ್ತು. ಗುಂಡಣ್ಣವ್ರ ಕಿವಿ ಮೇಲೆ ಫ್ಲವರ್ ನ ಯಾವಾಗ ಇರ್ತೀಯಾ? ನಾನೊಂದು ವ್ರತ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ ವ್ರತ ಮಾಡಿದಾಗ ಇವ್ರ ಕಿವಿ ಮೇಲೆ ಫ್ಲವರ್ ಇಡ್ತೀನಿ. ಸರಿ, ನಂಗೆ ಟೈಮ್ ಆಯ್ತು, ನಾನು ಇನ್ ಬರ್ತೀನಿ. ಬಾಯ್ ಗುಂಡು. ಶಾಸ್ತ್ರಿಗಳೇ, ಈ ಪೂಜೆ ವಿಶೇಷದ ಬಗ್ಗೆ ನಾವೆಲ್ಲೂ ಕೇಳೇ ಇಲ್ಲ. ಇದ್ರ ಮಹತ್ವ ಏನು? ಈ ವ್ರತ ಬೇಡ ಅಂತ ಹೇಳ. ಸ್ವಲ್ಪ ಸುಮ್ಮನೆ ಇರೋ, ಯಾವ್ದೋ ಹೊಸ ಪೂಜೆ, ನಾವು ನೋಡೋಣ ಏನಾಗುತ್ತೆ ಅಂತ. ಇದು ನವಮಾಸ ಸಂತಾನ ವ್ರತ ಅಂತ ಮುಂಚಿಂದಾನು ಇದ್ದಿದ್ದೆ, ಆದ್ರೆ ಇತ್ತೀಚೆಗೆ ಬಿಟ್ಟು ಹೋಗಿದೆ. ಇದ್ರ ಪ್ರಕಾರ ನಾವ್ ಏನೇನ್ ಮಾಡ್ಬೇಕು ಶಾಸ್ತ್ರಿಗಳೇ? 9 ತಿಂಗಳ ಕಾಲ ನೀವು ವ್ರತನ ಮಾಡ್ಬೇಕಾಗತ್ತೆ. ಅಕಸ್ಮಾತ್ 9 ತಿಂಗಳಲ್ಲಿ ನಿಮಗ್ ಮಗು ಆಗ್ಲಿಲ್ಲ ಅಂದ್ರೆ ನಿಮ್ ಮನಸ್ಸಲ್ಲಿ ಯಾರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅವರು ಅಗ್ನಿ ಪ್ರವೇಶ ಮಾಡ್ಬೇಕಾಗತ್ತೆ. ನಾನು ಅಗ್ನಿ ಪ್ರವೇಶ ಮಾಡ್ಬೇಕಂತೆ. ಮಾಡೋ, ಸೀತೆನೆ ಮಾಡಿಲ್ವೇನಾ? ಅಲ್ಲೇ ಅದು ತ್ರೇತಾಯುಗ, ಇದು ಕಲಿಯುಗ. ಅದಕ್ಕೆ ಹೇಳಿದ್ದು ಗಂಡಸರು ಮಾಡ್ಬೇಕು ಅಂತ. ಅವ್ರ ಅಗ್ನಿ ಪ್ರವೇಶ ಮಾಡ್ಲಿಲ್ಲ ಅಂದ್ರೆ ಅವ್ರ ಕೈ ಕಾಲ್ ಕಟ್ಟಿ ಅಗ್ನಿಗೆ ಹಾಕಿದ್ರೆ ಪುತ್ರ ಸಂತಾನ ಆಗತ್ತೆ ಅಂತ ಶುಕ ಮಹಾಮುನಿಗಳು ಹೇಳಿದ್ದಾರೆ. ಈ ವ್ರತ ಆಚರಿಸಿ ಆದಿಲಾಗ್ಲಿ ಮಧ್ಯದಲ್ಲಾಗ್ಲಿ ಅಂತ್ಯದಲ್ಲಾಗ್ಲಿ ನಿಲ್ಸೋ ಹಾಗಿಲ್ಲ. ಸೂರಜ್ಕಳಿ ಶಾಸ್ತ್ರಿಗಳೇ, ದಯವಿಟ್ಟು ವ್ರತ ಮಾತ್ರ ನಡ್ಸಕ್ ಹೋಗ್ಬಿಡಿ. ನೀವೇನ್ ಬೇಕಾದ್ರೂ ಕೇಳಿ ಕೊಟ್ಬಿಡ್ತೀನಿ. ನನಗೇನು ಬೇಡಪ್ಪ, ಆದ್ರೆ ಈ ಅಮ್ಮ ನಿನ್ನೇ ನಂಬ್ಕೊಂಡ್ ಬಂದೇ ಹೇಳ್ತಾನೆ. ಅವಳು ಏನಂತದ್ ಕೇಳಿದ್ಲು, ಒಂದ್ ಮಗು ತಾನೆ. ಶಾಸ್ತ್ರಿಗಳೇ, ಅದನ್ನೆಲ್ಲ ಕೊಡಕ್ಕಾಗಲ್ಲ. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನೋಡಿಲ್ಲ ಅಕ್ಕ ಮೇಡಮ್ನವ್ರೆ, ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ಕೊಟ್ಟು ಬಿಡ್ತೀನಿ. ಆದ್ರೆ ನನ್ನ ತಂಟೆಗೆ ಮಾತ್ರ ಬರ್ಬೇಡಿ. 10,000, 20,000, 30 ಕೊಡಿ. ಶಾಸ್ತ್ರಿಗಳೇ, ದಯವಿಟ್ಟು ವ್ರತನ ನಿಲ್ಸ್ಬಿಡಿ. ವ್ರತ ಪ್ರಾರಂಭ ಆದ್ಮೇಲೆ ನಿಲ್ಸಿದ್ರೆ ನಮ್ಮ ಮಕ್ಕಳಾಗೋ ಅಪಾಯ ಇದೆ. ಇದಕ್ಕೆ ಪರಿಹಾರ ಬೇಡವೇನೋ? ಆಯ್ತು, ನಿಮ್ಗೂ ಒಂದು 10,000 ರೂಪಾಯಿ ಕೊಡ್ತೀನಿ ತಗೊಳ್ಳಿ. ನೋಡಮ್ಮ, ಇವಾಗ ಈ ವ್ರತ ಗೀತ ಎಲ್ಲ ಏನು ಬೇಡ. ಚಿತ್ತಾಪಹರಣ ಅಂತ ಗಂಡನ ಮನ್ಸನ್ನ ಹೇಗ್ ಹಿಡ್ಕೋಬೇಕು ಅನ್ನೋದು ಸರಳವಾದ ವ್ರತ ಇದೆ. ಇನ್ನೊಂದ್ ಸರ್ತಿ ಬಂದಾಗ ಹೇಳ್ಕೊಡ್ತೀನಿ. ಲೇ ಗುಂಡ, ವ್ರತ ಅಂತೂ ಕ್ಯಾನ್ಸಲ್ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಎಲ್ರಿಗೂ ಕೈ ಮುಗಿದು ಬೇಡ್ಕೊತಾ ಇದೀನ. ಈ ಲತಾ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಇವರು ನನ್ನ ಕ್ಲೈಂಟ್ ಅಲ್ಲ, ಆದ್ರೂ ಇಷ್ಟೆಲ್ಲ ಯಾಕೆ ನಡೀತು ಅನ್ನೋದೇ ಗೊತ್ತಿಲ್ಲ. ಅದು ಅಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಮತ್ತೆ ನೀವೇ ಹೌದು ಅಂದ್ರೆ? ಅದು ನನ್ ಕಥೆಲ್ ಬರೋ ಪಾತ್ರ ಅಷ್ಟೇ. ಅದೇ ಪಾತ್ರ ಜೀವಂತವಾಗಿ ಬಂದ್ರೆ ಏನಾಗುತ್ತೆ ಅಂತ ತೋರ್ಸೋದಕ್ಕೆ ಹೀಗ್ ಮಾಡ್ದೆ. ಆದ್ರೆ ನನ್ಗೀಗ ಯಾವ ಪಾತ್ರನೂ ಬೇಡ. ನನ್ಗೆ ಗುಂಡಣ್ಣವ್ರ ಮೇಲೆ ಮನ್ಸಾಗ್ಬಿಟ್ಟಿದೆ. ನಾನು ಇವ್ರನ್ನೇ ಮದ್ವೆ ಆಗ್ತೀನಿ.